ಬೇಬಿ ಯಾಕೆ ಅಳ್ತಾ ಇದೆಯಾ? ಮಮ್ಮ, ಡ್ಯಾಡಿಗೆ ನಮಗಿಂತ ಆ ಬಿಕಾರಿಗಳೇ ಹೆಚ್ಚು. ನಮ್ಮ ಕಂಡ್ರೆ ಅವ್ರಿಗೆ ಇಷ್ಟನೇ ಇಲ್ಲ. ಏನಕ್ಕೆ ಕರ್ಸಬೇಕಾಗಿತ್ತು ನನ್ನನ್ನು? ನನ್ನ ಅಜ್ಜಿ ಹತ್ರ ಇರ್ತಿದೆ ಅಲ್ವಾ? ಮಮ್ಮಿ ಪ್ಲೀಸ್ ಮಮ್ಮಿ, ನಾನು ಕರ್ಕೊಂಡೋಗಿ ಬ್ಯಾಂಗ್ಳೂರ್ ಬಿಟ್ಬಿಡಿ. ನನಗೆ ಇಲ್ಲಿರೋಕೆ ಆಗ್ತಾನೆ ಇಲ್ಲ ಮಮ್ಮಿ. ಯಾವ ಥರ ಇರಿಟೇಷನ್ ಮಾಡ್ತಾಳೆ ಗೊತ್ತಾ ಅವಳು. ಮಮ್ಮಿ ದಯವಿಟ್ಟು ನಾನು ಬಿಟ್ಬಿಡಿ ಮಮ್ಮಿ, ಪ್ಲೀಸ್ ಪ್ಲೀಸ್ ಮಮ್ಮಿ, ನಾನು ಕರ್ಕೊಂಡೋಗಿ ಬ್ಯಾಂಗ್ಳೂರ್ ಬಿಟ್ಬಿಡಿ. ನಾನು ಇಲ್ಲಿರೋಕೆ ಇಷ್ಟನೇ ಇಲ್ಲ ನನಗೆ. ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಅಲ್ಲ ಮಮ್ಮಿ, ಪಪ್ಪನಿಗೆ ನಮಗಿಂತ ಬಿಕಾರಿಗಳೇ ಹೆಚ್ಚು ಅಲ್ವಾ? ಅವ್ರ ಪರ ವಹಿಸ್ಕೊಂಡು ನಿಂತ್ಕೊಳ್ತಾರೆ. ನನಗಿಂತ ಅವ್ರಿಗೆ ಅವರೇ ಹೆಚ್ಚು. ಆ ಬಿಕಾರಿಗಳೇ ಅವ್ರಿಗೆ ಇಷ್ಟ. ನೋ ಮಮ್ಮಿ, ನಾನು ಇರೋಕ್ಕಾಗಲ್ಲ ಇಲ್ಲಿ. ನಾನು ಹೋಗ್ತೀನಿ. ನಾನು ಪ್ಲೀಸ್ ನಾನು ಕಳಿಸ್ಬಿಡು. ನನಗೆ ಇಲ್ಲಿರೋಕೆ ಇಷ್ಟನೇ ಇಲ್ಲ ನನಗೆ. ಇವ್ರ ಕೈಲೆಲ್ಲ ಈ ಥರ ಬೈಸ್ಕೊಂಡು ಇರಬೇಕಾ ನಾನು? ಡ್ಯಾಡಿಗೆ ಮಗಳು ಅನ್ನೋ ಪ್ರೀತಿನೇ ಇಲ್ಲ ಮಮ್ಮಿ. ಡ್ಯಾಡಿಗೆ ಮಗಳು ಅನ್ನೋ ಪ್ರೀತಿನೇ ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಇಷ್ಟ ಇರೋ ಥರ ನಾಟಕ ಮಾಡ್ತಾರೆ ಅಷ್ಟೇ. ನಿಜವಾಗ್ಲೂ ಅಜ್ಜಿ ಹೇಳ್ತಿದ್ದು ನಿಜ. ನಿಜವಾಗ್ಲೂ ಅಪ್ಪನ ಬಗ್ಗೆ ಅವ್ರು ಹೇಳಿದ್ದೆಲ್ಲ ನಿಜನೇ. ಅಪ್ಪನಿಗೆ ನಮ್ಮ ಕಂಡ್ರೆ ಇಷ್ಟನೇ ಇಲ್ಲ. ನೋಡು, ಆ ಥರ ಎಲ್ಲ ಅನ್ಬಾರ್ದು ಪುಟ. ಆ ಥರ ಏನಿಲ್ಲ. ಅಪ್ಪ ಎಲ್ಲರನ್ನೂ ಒಂದೇ ಸಮಾನ ನೋಡ್ತಾರೆ. ಅದರಿಂದ ನಿಂಗೆ ಆಗ ಅನ್ಸಿರ್ಬೋದು ಅಷ್ಟೇ. ನೋಡು ಪುಟ, ಆ ಥರ ಎಲ್ಲ ಮಾತಾಡ್ತಾರಾ? ಫೀಸ್ ತಂದಮೇಲೆ ಇಬ್ಬರು ಸಮನಾಗಿ ಹಂಚ್ಕೊಂಡು ತಿನ್ನಬೇಕು ಅಲ್ವಾ? ನಾನು ಎಷ್ಟು ಸಲ ಹೇಳಿದ್ದೀನಿ ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು, ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳಿದ್ದೀನಿ ಅಲ್ವಾ ನಾನು? ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ? ಅವಳಿಗೆ ಸ್ವಲ್ಪ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಚಿನ್ನು? ಹಂಚ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿ ಇರಲ್ಲ ಚಿನ್ನ. ಯಾಕೆ ಈ ಥರ ಅರ್ಥ ಮಾಡ್ಕೊಳ್ತಾನೆ? ಈ ಥರ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ ನೀನು? ಅರ್ಥ ಮಾಡ್ಕೋಬೇಕು ಅಲ್ವ ಪುಟ? ಹೋಗಪ್ಪ ನೀನು. ಈ ಥರ ಕ್ರೈ ಮಾಡೋದು ನಂಗೆ ಇಷ್ಟನೇ ಆಗಲ್ಲ. ಪ್ಲೀಸ್ ಅಳ್ಬೇಡ. ಡೋಂಟ್ ಕ್ರೈ ಬೇಬಿ, ಪ್ಲೀಸ್ ಮಾ, ಪ್ಲೀಸ್. ನೋಡಿ, ಈ ಥರ ಅಳ್ಬೇಡ ಆಯಿತಾ? ನನಗೂ ಅಳು ಬರುತ್ತೆ. ನನ್ನ ಮಗಳು ಹತ್ರ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅಮ್ಮನಿಗೆ ನೋವಾಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಲ್ವ ಪುಟ ನೀನು? ಹಿಂಗೆ ಅಳೋದೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳೋ. ಇಲ್ಲ ಮಮ್ಮಿ, ನೀನು ಎಷ್ಟು ಹೇಳಿದ್ರು ಕೇಳಲ್ಲ. ಅಪ್ಪನಿಗೆ ನಮ್ಮ ಮೇಲೆ ಇಷ್ಟನೇ ಇಲ್ಲ. ಇಷ್ಟ ಇಲ್ದೋಗೋದಕ್ಕೇನೆ ಈ ಥರ ಆಡ್ತಾ ಇರೋದು. ಅಲ್ಲ ಮಮ್ಮಿ, ನಮಗಿಂತ ಬಿಕಾರಿಗಳು ಏನಕ್ಕೆ ಇಷ್ಟ ಅವ್ರಿಗೆ? ಅವರಪ್ಪ ಇಲ್ವಾ, ಅಮ್ಮ ಇಲ್ವಾ? ನೋಡ್ಕೊಳ್ತಾರಪ್ಪ. ನಾವೇ ನೋಡ್ಕೋಬೇಕಾ? ಅಪ್ಪನಿಗೆ ದುಡ್ಡು ಜಾಸ್ತಿ ಆಗಿದೆಯಾ? ಯಾಕೆ ನೋಡ್ಕೋಬೇಕು? ಅವ್ರ ಮಕ್ಕಳನ್ನ ಅವ್ರ ಹತ್ರ ಕಳಿಸ್ಬೇಕು ತಾನೆ. ಏನು ಅಪ್ಪ ಏನು ದೊಡ್ಡ ಹೀರೋನಾ ಎಲ್ಲರೂ ತಂತಂದು ಮನೆ ಇಟ್ಕೊಳ್ಳೋಕ್ಕೆ? ದಿಸ್ ಇಸ್ ಟೂ ಮಚ್. ಮೊದಲು ಅವರು ನಮಗೆ ಪ್ರಿಫರೆನ್ಸ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ನಮ್ಗೆ ಇರಬೇಕು, ಆಮೇಲೆ ಬೇರೆಯವ್ರಿಗೆ. ಅದು ಬಿಟ್ಬಿಟ್ಟು ಬೇರೆ ಪ್ರೀತಿ ತೋರಿಸಿದಾಗ ನಾನು ಬರಬಾರಾಗಿತ್ತು ತುಂಬ ಮೀಲ್ಗೆ. ನಾನು ಬಂದು ತುಂಬ ತಪ್ಪು ಮಾಡಿಬಿಟ್ಟೆ ನಾನು. ಯಾಕಾದ್ರೂ ಬಂದು ನಿಜವಾಗ್ಲೂ ಡ್ಯಾಡಿ ಒಂದಿನ ನಮ್ಮ ಜೊತೆ ಎಷ್ಟು ಪ್ರೀತಿಯಾಗಿದ್ದದ ಹೇಳಿ ನೀನೇ? ಒತ್ತಿ ಕುತ್ಕೊಂಡು ಅವಳನ್ನ ಏನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ. ನನ್ನ ಬೇರೆಯವ್ರ ಥರ ನೋಡ್ತಾರೆ. ನನಗೆ ಎಷ್ಟು ಅರ್ಥ ಆಗಲ್ಲ ಮಮ್ಮಿ. ನಮ್ಮಪ್ಪ ಯಾವತ್ತಿದ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಇರೋದು ತಪ್ಪಾ? ಹೇಳು ಮಮ್ಮಿ, ಹೇಳು ನೀನೇ. ಅಪ್ಪ ಏನು ಎಲ್ಲರನ್ನೂ ಸಾಕ್ತೀವಿ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಾ? ಅವ್ರ ಡ್ಯಾಡಿ ಇಲ್ವಾ, ಅವ್ರ ಮಮ್ಮಿ ಇಲ್ವಾ? ಹೋಗ್ಲಿ ಹೇಳು ಅವ್ರ ಮನೆಗೆ. ಪ್ಲೀಸ್ ಮಮ್ಮಿ, ನಾನು ಅರ್ಥ ಮಾಡ್ಕೊ. ನಾನು ಇಲ್ಲಿರಬೇಕು ಅಂದರೆ ಅವಳು ಇಲ್ಲಿರಬಾರ್ದು ಅಷ್ಟೇ. ನಿನಗೆ ನಾನು ಮುಖ್ಯನಾ ಅವ್ರು ಮುಖ್ಯನಾ? ನಿನಗೂ ಅದೇನೆ ಮಮ್ಮಿ. ನಿನಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನಗೆ. ಹೇಳು. ಹಂಗಲ್ಲ ಪುಟ, ನೋಡು, ಇದು ಎಲ್ರಿಗೂ ಸೇರ್ಬೇಕಾಗಿರೋ ಮನೆ. ಆ ಥರ ಹೇಳೋಕ್ಕಾಗುತ್ತಾ? ಮತ್ತೆ ಮೈಸೂರಿಗೆ ಹೋಗೋಣ ಬಾ, ಅಲ್ಲಿಗೆ ಹೋಗ್ಬಿಡೋಣ. ಅಜ್ಜಿ ಹೇಳ್ತಿದ್ರು ಮೈಸೂರಲ್ಲಿ ನಮ್ಮ ಮನೆ ಇದೆ ತಾನೆ, ಅಲ್ಲಿಗೆ ಹೋಗೋಣ ಬಾ, ನಾವು ಆರಾಮಾಗಿರ್ಬೋದು. ಇವ್ರಿಗೆಲ್ಲ ಮಾಡ್ಕೊಂಡಿರೋಂಥ ಹಣೆ ಬರ ಏನು ಬಂದಿದೆ ಮಮ್ಮಿ? ಯಾಕೆ ಮಮ್ಮಿ ನೀನು ಅರ್ಥನೇ ಮಾಡ್ಕೊಳ್ಳಲ್ಲ? ಸಾನ್ವಿ ಪ್ಲೀಸ್, ನೀನು ಈ ಥರ ಎಲ್ಲ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲಿಬೇಕು. ನೋಡು, ತುಂಬಿದ ಸಂಸಾರದಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ನೀನು ಇನ್ವಾಲ್ವ್ ಆಗ್ತಾ ಇಲ್ಲ ಅಷ್ಟೇ. ಇಲ್ಲಾಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪುಟ? ಆ ಖುಷಿನೇ ಬೇರೆ. ನಾನು ಇಲ್ಲಾಂದ್ರೆ ಇರೋಕ್ಕಾಗ್ತಿತ್ತಾ? ಎಲ್ಲರೂ ಅಷ್ಟು ಪ್ರೀತಿಯಿಂದ ಇರೋದಕ್ಕೆ ನಂಗೆ ಇರೋಕ್ಕಾಗ್ತಾ ಇರೋದು. ಇಲ್ಲಾಂದರೆ ನಾನು ಎಲ್ಲರೂ ಸಪ್ರೇಟ್ ಇರೋಕ್ಕೆ ಇಷ್ಟಪಡ್ತಿದ್ದೆ. ಇವ್ರ ಪ್ರೀತಿಲಿ ಎಲ್ಲ ಏನು ಮೋಸ ಇಲ್ಲ. ಹಾಗೇನೆ ತುಂಬಿದ ಕುಟುಂಬದಲ್ಲಿ ಇರೋಕ್ಕೂ ಅದೃಷ್ಟ ಮಾಡಿರಬೇಕು ಪುಟ. ಪ್ಲೀಸ್ ನೀನು ಅರ್ಥ ಮಾಡ್ಕೋ. ಯಾಕೆ ಹಿಂಗೆ ಹಠ ಮಾಡ್ತಾ ಇದೆಯಾ ನೀನು? ನೋಡು, ಡ್ಯಾಡಿ ಯಾವತ್ತೂ ತಪ್ಪು ಡಿಸಿಷನ್ ತಗೊಳ್ಳೋದೇ ಇಲ್ಲ. ನೀನು ದಯವಿಟ್ಟು ನೀನು ಆ ಥರ ಎಲ್ಲ ಡ್ಯಾಡಿ ಬಗ್ಗೆ ತಪ್ಪು ತಿಳ್ಕೊಬೇಡ. ನೀನು ಇನ್ನೂ ಖುಷಿ ಪಡಬೇಕು. ನಮ್ಮ ಡ್ಯಾಡಿ ಸ್ವಾರ್ಥಿ ಅಲ್ಲ, ಎಲ್ಲರೂ ಒಂದೇ ಸಮ ನೋಡ್ತಾರೆ ಅಂದರೆ ನೀನು ಹೆಮ್ಮೆ ಪಡಬೇಕಲ್ವಾ? ಹೇಳು. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾತಾಡ್ತಾರಾ? ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಪುಟ? ನೀನು ಅಳೋದೆಲ್ಲ ನಾನು ನೋಡೋಕ್ಕೆ ಆಗಲ್ಲ. ಪ್ಲೀಸ್ ಸಾನ್ವಿ, ನಾನು ಅರ್ಥ ಮಾಡ್ಕೊಮ್ಮ. ಪ್ಲೀಸ್ ಸುಮ್ಮನಿರಪ್ಪ, ಅಳು ಬೇಡ ಪ್ಲೀಸ್ ಮಗಳೇ. ಅದೆಲ್ಲ ಗೊತ್ತಿಲ್ಲ ಮಮ್ಮಿ. ಮೊದಲು ಅವ್ರನ್ನ ಮನೆ ಬಿಟ್ಟು ಕಳಿಸಿ. ನನಗೆಲ್ಲ ಗೊತ್ತಿಲ್ಲ. ಅವ್ರ ಅಪ್ಪ ಇದ್ದಾರೆ, ಅವ್ರ ಅಮ್ಮ ಇದ್ದಾರೆ, ಅವ್ರ ಮನೆ ಇರಲಿ ಹೇಳು. ನಮಗೇನು ಸಾಕಬೇಕು ಅಂತ ಹಣೆ ಬಂದಿದೆಯಾ? ಪ್ಲೀಸ್ ಮಮ್ಮಿ, ಪ್ಲೀಸ್ ಅರ್ಥ ಮಾಡ್ಕೊ. ನೋಡು, ಎಲ್ಲ ಸರಿ ಆಗುತ್ತೆ ಆಯಿತಾ? ನೀನೇ ಅಡ್ಜಸ್ಟ್ ಆಗ್ತೀಯಾ? ನೀನು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ಸ್ವಲ್ಪ ಕಷ್ಟ ಅಂದ್ರೂ ಆಮೇಲೆ ಅಡ್ಜಸ್ಟ್ ಆದಮೇಲೆ ನೀನೇ ಹೋಗಲ್ಲ, ಸರಿನಾ? ಪ್ಲೀಸ್ ಪುಟ, ನನಗೋಸ್ಕರ ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊ ಪುಟ. ಮಮ್ಮಿ ಪ್ಲೀಸ್. ಅಜ್ಜಿ ನನ್ನ ವೀಕಲ್ಲಿ ಬರ್ತಾ ಇದ್ದಾರೆ. ಬಂದ ತಕ್ಷಣ ನನ್ನ ಬ್ಯಾಂಗ್ಳೂರ್ ಕಳಿಸ್ಬಿಡು. ನಾನು ಯಾರಿಗೂ ಬೇಕಾಗಿಲ್ಲ, ನಿನಗೂ ಬೇಕಾಗಿಲ್ಲ, ಪಾಪಾಗೂ ಬೇಕಾಗಿಲ್ಲ. ಬೇಕಾಗಿಲ್ಲದೋದಕ್ಕೆ ಈ ಥರ ಆಡ್ತಾ ಇರೋದು ನೀವು. ಹೇಗೋ ನಾನು ಅಜ್ಜಿ ಮನೆ ಕಾಲ ಕೊಡ್ಕೊಳ್ತೀನಿ. ಇಲ್ಲಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗಿಂತ ನಿಮಗೆ ಬೇರೆಯವರೇ ಹೆಚ್ಚಾಗವ್ರೆ, ಸರಿನಾ? ಬೇಡ ಬಿಡು, ಅವ್ರ ಜೊತೆ ಚೆನ್ನಾಗಿರೋ ನೀನು. ನಮ್ಮ ಜೊತೆ ಏನು ಚೆನ್ನಾಗಿರೋದು ಬೇಡ. ನಾನು ಅಜ್ಜಿ ಮನೆಗೆ ಹೊಂಟೋಗ್ತೀನಿ ನಾನು. ಪ್ಲೀಸ್ ಅಜ್ಜಿ ಬಂದ ತಕ್ಷಣ ನಾನು ಕಳಿಸ್ಕೊಟ್ಬಿಡು ಅಲ್ಲಿಗೆ. ನಿನಗೆ ಎಲ್ಲ ಅರ್ಥ ಆಗುತ್ತೆ ನೋಡು. ಪ್ಲೀಸ್ ಆಯಿತು, ಅಜ್ಜಿ ಬರೋಗಂಟ ಇದ್ಬಿಡು. ಮತ್ತೆ ನೀನು ಕಳಿಸ್ಕೊಡ್ತೀನಿ ನಾನು ಬ್ಯಾಂಗ್ಳೂರಿಗೆ, ಓಕೆನಾ? ಅಜ್ಜಿ ಬರೋಗಂಟ ಖುಷಿಯಿಂದ ಇರಬೇಕು, ಬೇಜಾರು ಮಾಡ್ಕೋಬಾರ್ದು, ಓಕೆನಾ? ನನಗೆ ಹೇಗಿರೋಕ್ಕಾಗುತ್ತೆ ಮಮ್ಮಿ? ನಾನು ಏನು ಮಾಡಿದ್ರು ತಪ್ಪು. ನಾನು ಕೇಳಿದ್ದೀನಿ ಫೀಸ ತಿಂತೀಯೇನೆ ಅಂತ, ಬೇಡ ಅಂತ ಹೇಳಿದ್ದು. ಹಾಗಾದ್ರೆ ಇನ್ನೇನು ಬಾಯಿ ತುರ್ಬೇಕಾಗಿತ್ತಾ? ಹೇಳು ಮಮ್ಮಿ, ಹೇಳು. ಪಪ್ಪ ನನ್ನದೇ ತಪ್ಪು ಅನ್ನೋ ರೀತಿ ಮಾತಾಡ್ಬಿಟ್ರು. ಅವಳ ಮುಂದೆ ನನಗೆ ಅವಮಾನ ಆಯಿತು ಮಮ್ಮಿ. ಅಪ್ಪ ನನಗೆ ಅವಮಾನ ಮಾಡಿದ್ರು. ನನಗೆ ಎಷ್ಟು ಬೇಜಾರಾಗಲ್ಲ. ಮಕ್ಕಳಿಗಿಂತ ಬೇರೆಯವರೇ ಅವ್ರಿಗೆ ಹೆಚ್ಚಾಗ್ಬಿಟ್ರಲ್ಲ ಮಮ್ಮಿ. ನನ್ನ ಕಂಡ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಮಮ್ಮಿ ಡ್ಯಾಡಿಗೆ. ನನಗೇನು ಗೊತ್ತಿಲ್ವಾ? ಡ್ಯಾಡಿ ಬಗ್ಗೆ ನನಗೆ ಗೊತ್ತು ಮಮ್ಮಿ. ನಮ್ಮ ಮಾತ್ರ ಇಂಟ್ರೆಸ್ಟ್ ತಗೊಳ್ಳಲ್ಲ ಅವರು, ಅವ್ರನ್ನೇ ಇಷ್ಟಪಡೋದು. ನನಗೆ ಅರ್ಥ ಆಗಿದೆ. ನನ್ನ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಹೋಗಿ ಅವಳು ಶ್ರವ್ಯನ ಪೂಸಿ ಮಾಡಿದ್ರಲ್ಲ,
ನನಗೆ ಎಷ್ಟು ಕೋಪ ಬರಲ್ಲ ನೋಡಿ. ನಾನು ಹತ್ಕೊಂಡು ಒಳಗಡೆ ಬಂದಿದ್ದಾನೆ, ಇಷ್ಟೊತ್ತಾದರೂ ಡ್ಯಾಡಿ ತಿರುಗು ನೋಡಿಲ್ಲ. ಅವಳು ಮಾತ್ರ ಅಷ್ಟು ಸಮಾಧಾನ ಮಾಡಿದ್ರು. ಅದರಲ್ಲೇ ಗೊತ್ತಾಗಲ್ವಾ ನಮ್ಮನ್ನು ಲೆಕ್ಕಕ್ಕೂ ತಗೊಂಡಿಲ್ಲ ಇವರು ಅಂದ್ಬಿಟ್ಟು. ಬಿಡು ಮಮ್ಮಿ, ಏನೋ ನನ್ನ ಇಲ್ಲಂತೂ ಬರಲ್ಲಪ್ಪ. ಇನ್ನು ಅಜ್ಜಿ ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ನಾನು ಬ್ಯಾಂಗ್ಳೂರ್ ಸೆಟಲ್ ಆಗ್ತೀನಿ. ನಾನಂತೂ ಇಲ್ಲಿ ಬರೋದೇ ಇಲ್ಲ, ನನಗೆ ಇಷ್ಟನೇ ಇಲ್ಲ ಇಲ್ಲಿ ಬರೋಕ್ಕೆ. ಯಾಕಂಗಂತೀಯ ಪುಟ? ನೋಡು, ಹಳ್ಳಿಲಿ ತುಂಬ ಖುಷಿಯಾಗಿರ್ಬೋದು ಪುಟ. ನೀನು ಅಜ್ಜಿ ಏನೇನೋ ಹೇಳಿದಾರೆ ಅಂದ್ಬಿಟ್ಟು ನೀನು ಮೈಂಡಲ್ಲಿ ಇಟ್ಕೊಬಿಟ್ಟಿದ್ಯಾ, ಅದರಿಂದ ಈಗ ಆಡ್ತಾ ಇರೋದು. ಇಲ್ಲ, ನಾನು ಮೊದಲು ಅದೇ ಥರ ಅಂದ್ಕೊಂಡಿದ್ದೆ. ಇವಾಗೆಲ್ಲ ನನಗೆ ಅರ್ಥ ಆಗ್ತಾ ಇದೆಯಲ್ಲ, ನನಗೆ ಅರ್ಥ ಆಗ್ತಾ ಇದೆಯಲ್ಲಮ್ಮ. ನನ್ನಿಂದ ಅಡ್ಡಿ ನಾನು ಇವಾಗೆಲ್ಲ ತೋರಿಸ್ತಾ ಇದ್ದಾರಲ್ಲ ಬುದ್ಧಿಗಳನ್ನ ನೋಡಿ, ಸಾಕಾಗಿದೆ ನನಗೂ. ತುಂಬ ಬೇಜಾರಾಗುತ್ತಪ್ಪ. ನಾನು ಎಷ್ಟೇ ಒಳ್ಳೇದಾಗಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ತಿನ್ನೆ ಅಂತ ಅಷ್ಟು ಸಲ ಹಿಂಸೆ ಮಾಡಿದ್ದೀನಿ. ತಿಂದನೆ ಬಿಟ್ಟು ಒಂದೇ ಸಲ ಜಗಳ ತಂದು ಇಟ್ಬಿಟ್ಲು ಅಪ್ಪನಿಗೂ ನನಗೂ. ನಿಮ್ಗೆ ಅವರೇ ಇಷ್ಟ ಹೊರತು ನಾವಂತೂ ಇಷ್ಟ ಆಗಲ್ಲ ಮಮ್ಮಿ. ಸುಮ್ಮನೆ ಎಷ್ಟು ಡಿಸ್ಕಷನ್ ಮಾಡಿದ್ರು ಅಷ್ಟೇ, ಸುಮ್ಮನೆ ವೇಸ್ಟು. ನಮ್ಮ ಭಾವನೆಗಳಿಗೆ ನಿಮ್ಮ ಹತ್ರ ಬೆಲೆ ಕೊಡೋಕ್ಕೆ ಆಗಲ್ಲ. ಡ್ಯಾಡಿ ಆಗಲಿ ನೀನಾಗಲಿ, ನೀನು ಅವ್ರನ್ನೇ ಇಷ್ಟಪಡ್ತೀಯ ಹೊರತು ನಮ್ಮನ್ನು ಇಷ್ಟಪಡಲ್ಲ ನೀನು. ಹೋಗು ಮಮ್ಮಿ, ನಾನು ನಿಜಕ್ಕೂ ಬರಬಾರ್ದಾಗಿತ್ತು. ನಾನು ಬ್ಯಾಂಗ್ಳೂರಲ್ಲೇ ಇರಬೇಕಾಗಿತ್ತು. ಯಾವ್ಯಾವ ಥರ ಅವಮಾನ ಮಾಡ್ತಾಳೆ ಗೊತ್ತಾ ಅವಳು. ಏನು ಅವಳೇ ಸರಿ ದೊಡ್ಡದಾಗಿ ಓದೋದು ಅನ್ನೋ ಥರ ಎಷ್ಟೊತ್ತಲ್ಲಿ ಬುಕ್ ಇಟ್ಕೊ ಕೂತ್ಕೋತಾಳೆ. ಅವತ್ತು ಅಜ್ಜಿ ಏನಂದ್ರು ಗೊತ್ತಾ, ನೀನು ಓದ್ಕೊಳ್ಳೋದೇ ಇಲ್ಲ ನೋಡು, ಇವಳು ಯಾವ ಥರ ಓದ್ತಾ ಇದ್ದಾಳೆ ಶ್ರವ್ಯ, ಅವಳಂಗೆ ಓದ್ಕೋಬೇಕು ಅಂತ ಅವಳನ್ನ ಎಕ್ಸಾಂಪಲ್ ಕೊಟ್ಟು ನನಗೆ ಹೇಳಿದ್ರೆ ನನಗೆ ಕೋಪ ಆತಲ್ವಾ. ಲಿಂಗಜ್ಜಿ ಆ ಥರ ಹೇಳಿದ್ರು ಗೊತ್ತಾ. ನಾನೇನಕ್ಕೆ ನನಗೆ ಓದೋಕ್ಕೆ ಗೊತ್ತಿಲ್ವಾ ನನಗೆ? ನೋಡು ಮಮ್ಮಿ, ಅವ್ರು ಕಂಪೇರ್ ಮಾಡಿ ಮಾತಾಡಿದಾಗ ನಂಗೆ ಅರ್ಥ ಆಗಲ್ವಾ ನನಗೆ? ಯಾಕೆ ಅವರು ಕಂಪೇರ್ ಮಾಡಿ ಮಾತಾಡಬೇಕು? ನೋಡು, ಆಯಿತು ಪುಟ್ಟ, ನಾನು ಅವಳ ಹತ್ರ ಮಾತಾಡ್ತೀನಿ. ನೀನೇನು ವರಿ ಮಾಡ್ಕೋಬೇಡ, ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ, ಓಕೆನಾ? ಪ್ಲೀಸ್ ಪುಟ್ಟ, ನೀನು ಹೊಳ್ಬೇಡ ಕಣೋ, ನನಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಗೊತ್ತಾ. ಪ್ಲೀಸ್ ಪುಟ್ಟ, ಯಾಕಪ್ಪ ಹಿಂಗೆ ಆಡ್ತಾ ಇದೆಯಾ ನೀನು? ನೋಡು, ನೀನು ಕಂಡ್ರೆ ನಾವು ಎಷ್ಟು ಇಷ್ಟಪಡ್ತೀವಿ ಗೊತ್ತಾ. ಡ್ಯಾಡಿನೂ ಅಷ್ಟೇ, ನೀನು ಕಂಡ್ರೆ ಎಷ್ಟು ಇಷ್ಟಪಡ್ತಾರೆ. ನೀನು ದೊಡ್ಡವಳಾದ ತಕ್ಷಣ ಇಲ್ಲಿ ಕರ್ಕೊಬರ್ಬೇಕು, ಬಾಂತನ ಮಾಡಬೇಕು ಅಂತೆಲ್ಲ ಇಷ್ಟಪಟ್ಟರು ಡ್ಯಾಡಿ ಗೊತ್ತಾ. ಇಷ್ಟ ಇಲ್ದೇ ಆ ಥರ ಹೇಳ್ತಾರಾ? ಅವ್ರ ಮಕ್ಕಳು ಅಂದ್ರೆ ಅವ್ರಿಗೆ ಇಷ್ಟ ಇದ್ದೇ ಇರುತ್ತೆ. ಆಗ ಅಂದ್ಕೊಂಡು ಇನ್ನೊಬ್ಬರನ್ನ ನಾವು ನೆಗ್ಲೆಕ್ಟ್ ಮಾಡೋದು ಎಷ್ಟು ಸರಿ? ಅವ್ರ ಅಪ್ಪ ನೋಡ್ಕೊಳ್ಳಿಲ್ದೋದಕ್ಕೆ ಅಲ್ವಾ ನಮ್ಮ ಮನೆಗೆ ಬಂದಿರೋದು ಹೇಳು. ಅದಕ್ಕೋಸ್ಕರ ಅವರು ನಮ್ಮಲ್ಲಿ ತಂದೆ ತಾಯಿ ಪ್ರೀತಿ ಕಾಣ್ತಾ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ. ಹೋಗಿ ಮಮ್ಮಿ, ಬೇರೆಯವ್ರಿಗೆ ಪ್ರೀತಿ ಕೊಡ್ತೀರಾ? ಹೊಟ್ಟೆಲಿ ಹುಟ್ಟಿದ ಮಕ್ಳಿಗೆ ನಿಮಗೆ ಪ್ರೀತಿ ಕೊಡೋಕ್ಕೆ ಆಗಲ್ಲ ಅಲ್ವಾ? ಬೇಡ, ಹೋಗಿ ನಿಮ್ಮ ಪ್ರೀತಿನ ಅವ್ರಿಗೆ ಕೊಟ್ಕೊಳ್ಳಿ. ನಾನು ಇರೋದೇ ಇಲ್ಲ, ನಾನು ಇನ್ನೊಂದು ವೀಕ್ ಅಷ್ಟೇ ಇರೋದು, ಹೋಗ್ತೀನಿ ನಾನು. ಸಾನ್ವಿ ನೋಡಿ ಫ್ರೆಂಡ್ಸ್, ನಾನು ಏನು ಮಾಡಲಿ ಇವಾಗ? ಈ ಥರ ಬೇಜಾರು ಮಾಡ್ಕೊಂಡು ಹೋದ್ಲು. ಇವಾಗ ನಾನು ಏನು ಮಾಡಲಿ ಹೇಳಿ? ಇವಳು ಏನು ಕೊಡೋಕೆ ಹೋದ್ಲು, ಅವಳು ಇಸ್ಕೊಳ್ಳಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಏನಾದರೂ ಆಗಲಿ, ನಿಂಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಮನೇಲಿ ತುಂಬ ಬೇಜಾರಾಗುತ್ತೆ. ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾನು ಇವಳ ಕಡೆ ಕೇಳೋ ಅವಳ ಕಡೆ ಕೇಳೋ, ಯಾವ ಸತ್ಯ ಯಾವ ಸರಿ ಅನ್ನೋದು ನನಗೆ ಅರಿವಾಗ್ತಾನೇ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸದ್ಯ ನನಗೆ ತಲೆನೋವು ಬಂದುಬಿಟ್ಟಿದೆ ನನಗೆ ನಿಜವಾಗ್ಲೂ. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾನು ಏನು ಮಾಡಲಿ ಅಂದ್ಬಿಟ್ಟು, ಈ ಸಮಸ್ಯೆ ಹೇಗೆ ಬಗೆಹರಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬರಲಾ? ನಮಸ್ಕಾರ. ಸಾನ್ವಿ ಪ್ಲೀಸ್ ಮಾ, ಡೋಂಟ್ ಕ್ರೈ ಬೇಬಿ, ವಾಯ್? ನೋಡು ಪ್ಲೀಸ್, ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಬೇಡ ಪುಟ, ನೋಡಿ ಎಷ್ಟು ಕಣ್ಣೆಲ್ಲ ಯಾವ ಥರ ಆಗಿದೆ, ಎಷ್ಟು ಅಂತ ಹೇಳ್ತಾ ಇದೆಯಾ ನೀನು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಸಾನ್ವಿ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನೋ, ತುಂಬ ನೋವಾಗ್ತಾ ಇದೆ ಮನಸ್ಸಿಗೆ.